ಕರ್ಣ, ಇಲ್ಲಿ ಬಾ ಕರ್ಣ. ನಿನ್ನೊಡನೆ ಕೆಲವೆರಡು ವಿಚಾರವನ್ನು ತಿಳಿಸಬೇಕೆಂದು ಬಂದಿರುವೆನು ಕರ್ಣ. ವಸುದೇವ ಸುತಂ ದೇವೋ ಸಂಕಚಾರ್ಯಮಾರ್ದನಂ ಶ್ರೀಕೃಷ್ಣ ತೇನೋ ಕೃಷ್ಣ ಕೃಷ್ಣ ಜನಾರ್ದನ ಪರಮಾತ್ಮ. ಕರ್ಣ, ಪರಮಾತ್ಮ ನೀನೆಂದು ಎನ್ನ ಬಯಸಿದೆ ದೇವಾ, ಪರಮಾತ್ಮ ನೀನೆಂದು ಎನ್ನ ಬಯಸಿದೆ ದೇವಾ, ನಾನೆಂದು ನಾನೆಂದು ಧನ್ಯನಾದೆ ದೇವಾಸುದೇವಾ. ನಿನ ಮಾಯೆಯೇನೋ ನಿನ ಜ್ವಾಲೆಯೇನೋ ಕೃಷ್ಣ ಕೃಷ್ಣ ಕೃಷ್ಣ. ಪರಮಾತ್ಮ ಪಾಂಡೋ ಸುತರ ಕೃಷ್ಣ ಕೃಷ್ಣ ಜನಾರ್ದನ. ಪಾಂಡೋ ಸುತರ ನಮ್ಮ ಪ್ರಾಣ ನೀನಂತೆ, ಪಾಂಡೋ ಸುತರ ನಮ್ಮ ಪ್ರಾಣ ನೀನಂತೆ, ಅದನ್ನರಿತು ನಾನಿಂದು ಮನನೊಂದೆನೋ ಕೃಷ್ಣ. ನಿನ್ನ ಜ್ವಾಲೆಯೇನೋ ನಿನ್ನ ಮಾಯೆಯೇನೋ ಕೃಷ್ಣ ಕೃಷ್ಣ ಜನಾರ್ದನ. ಪರಮಾತ್ಮ ಕರ್ಣ, ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟು ಆದರಿಸಲು ಕಾರಣವೇನು ಪರಮಾತ್ಮ? ಕರ್ಣ, ಹಾಗೆಂದು ಹೇಳಬೇಡ ಕರ್ಣ. ಕುಲ ನೀನಲ್ಲಿ ಇರೋ ಇಲ್ಲದ ಗುಣಗಳು ನಿನ್ನಲ್ಲಿ ಕಂಡು ಬರುವುದೇ ಕರ್ಣ. ದೇವ, ನಾನೆಂತಿದರೂ ಓರ್ವ ಸೂತನೆಂಬ ವಿಚಾರವು ಈ ಪ್ರಪಂಚವೇ ಮರೆಯುವಂತಿಲ್ಲ ದೇವ. ಕರ್ಣ, ಸುಕುಮಾರ ಬಾ ವರವೀರ ಸುಕುಮಾರ ಬಾ ಕರ್ಣ. ಪರಮಾತ್ಮ ಸುಕುಮಾರ ಬಾ ವರವೀರ ಸುಕುಮಾರ ಬಾ, ಕುಲಹೀನ ನೀನೆಲ್ಲ ಕೇಳ ಮಾತ, ಕುಲಹೀನ ನೀನೆಲ್ಲ ಕೇಳ ಮಾತ, ರವಿ ಕುಲದಲ್ಲಿ ಅವತರಿಸಿದವ, ರವಿ ಕುಲದಲವ ಧರಿಸಿದವ, ಸುಕುಮಾರ ಬಾ ವರವೀರ ಸುಕುಮಾರ ಬಾ. ಕರ್ಣ, ಮಾತೆ ನಿಂದವಳು ಕುಂತಿ ಪರಪಾಂಡವರ ಜನನಿ. ಕರ್ಣ, ಪರಮಾತ್ಮ ಮಾತೆ ನಿನ್ನವಳು ಕುಂತಿ
ಪರಪಾಂಡವರ ಜನನಿ ಮಹಾಮಹಿಮನೆನಿಸಿ ಮೆರೆಯುವ ರಚಿಸುತ್ತಲೇ ಮಹಾಮಹಿಮನೆನಿಸಿ ಮೆರೆಯುವ ರಚಿಸುತ್ತಲೇ ಸುಕುಮಾರ ಬಾ ಪರವೀರ ಸುಕುಮಾರ ಬಾ. ಕರ್ಣ, ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಕುಂತಿಯೇ ನಿನ್ನ ತಾಯಿ, ಸೂರ್ಯನೇ ನಿನ್ನ ಜನಕ, ಪಾಂಡವರು ನಿನ್ನ ಸಹೋದರರು. ಪರಮಾತ್ಮ, ನೀನು ಹೇಳ್ತಿರುವುದು ಆಶ್ಚರ್ಯಕರವಾಗಿರುವುದು. ಇದು ಯುದ್ಧ ಕಾಲ. ನೀನು ಪಾಂಡವರ ಪಕ್ಷಪಾತಿ, ಅವರ ತಲೆ ಕಾಯುವುದಕ್ಕಾಗಿ ಈ ರೀತಿ ಮಾತನಾಡ್ತಿರುವೆ ದೇವಾ. ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬೋ. ನಿನ್ನ ತಾಯಿಯಾದ ಕುಂತಿದೇವಿಯು ಕನ್ನಿಕಾ ಅವಸ್ಥೆಯಲ್ಲಿದ್ದಾಗ ದೂರ್ವಾಸರಿಂದ 5 ಮಂತ್ರಗಳ ಉಪದೇಶವನ್ನು ಪಡೆದು ಆ ಮಂತ್ರವು ಜಪಿಸುವುದೋ ಅಥವಾ ಇಲ್ಲವೋ ಎಂಬುದಾಗಿ ಸೂರ್ಯ ಮಂತ್ರವನ್ನು ಜಪಿಸಿದಳು. ಆಗ ನೀನು ಜನಿಸಿದೆ. ಲೋಕಪವಾದಕ್ಕೆ ಹೆದರಿ ನಿನ್ನನ್ನು ಗಂಗೆಯಲ್ಲಿ ತೇಲಿಬಿಟ್ಟಳು. ನಂತರ ಸೂತನು ಎತ್ತಿಕೊಂಡು ಹೋಗಿ ನಿನ್ನನ್ನು ಸಾಕಿದನು. ಕರ್ಣ, ನನ್ನ ಸಂಗಡ ಬಾ ಕರ್ಣ. ಕೌರವರನ್ನು ಪಾಂಡವರನ್ನು ನಿನ್ನ ಪಾದದ ಮೇಲೆ ಕೆಡವಿ ಸಾಮಂತ ರಾಜರಿಂದಲೂ ಓಲೈಸಿಕೊಳ್ಳುತ್ತಾ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರವನ್ನು ಮಾಡುವಂತೆ ನನ್ನೊಡನೆ ಬಾ ಕರ್ಣ. ಪರಮಾತ್ಮ, ಭೀಮಾರ್ಜುನರು ನನ್ನನ್ನು ಸೂತರೆಂದು ಹೀಯಾಳಿಸುತ್ತಲೇ ಇರುವರು. ನಾನು ಇಂಥವನೆಂಬ ವಿಚಾರ ಅವರಿಗೆ ತಿಳಿಯದೇ ದೇವಾ. ತಿಳಿಯದು ಕರ್ಣ. ನಿನ್ನ ವಿಚಾರವು ನಿನ್ನ ತಾಯಿಯಾದ ಕುಂತಿದೇವಿಗೂ ತಿಳಿಯದು ಕರ್ಣ, ಪಾಂಡವರಿಗೂ ಸಹ ತಿಳಿಯದು ಕರ್ಣ. ಕರ್ಣ, ನಿನ್ನ ತಾಯಿಯಾದ ಕುಂತಿದೇವಿಯು ನಿನ್ನನ್ನು ಕಂಡಾಗಲೆಲ್ಲ ದೇವ ಆ ಕರ್ಣನ್ಯಾರು, ಆ ಕರ್ಣನ್ಯಾರು ಎಂದು ಮರುಗುತ್ತಲೇ ಇದ್ದರು. ಅವರನ್ನು ನೋಡಿದರೆ ನನಗೇಕೋ ಬಹಳ ಮರುಕ ಉಂಟಾಗುತ್ತಿರುವುದು ಎಂದು ಕೇಳುತ್ತಿದ್ದರು. ಈಗ ತಾನೇ ನಿನ್ನ ತಾಯಿಯಾದ ಕುಂತಿದೇವಿಗೆ ನಿನ್ನ ವಿಚಾರವನ್ನು ತಿಳಿಸಿ ಬಂದಿರುವೆನು. ಆಕೆಯ ಮನಸ್ಸನ್ನು ನೋಯಿಸಬೇಡ ಕರ್ಣ. ನಾನಿನ್ ಸಂತೋಷಪಡಿಸು, ನಾನಿನ್ನೂ ಹೋಗಿ ಬರುವೆನು. ಆಹಾ, ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವು ನುಡಿಯುವುದಿಲ್ಲ. ಪಾಂಡವರು ನನ್ನ ಸೋದರರೇ. ಸೋದರಂದರೆ ಏನು? ಇದನ್ನು ಹೇಗೆ ನಂಬತಕ್ಕದು? ನಂಬುವ ಬಗೆಯೂ ಹೇಗೆ? ಆಹಾ, ಶ್ರೀಕೃಷ್ಣ ಪರಮಾತ್ಮನು ಕುಂತಿದೇವಿಯ ನಿನ್ನ ತಾಯಿ ಎಂದು ಹೇಳಿದ ಮಾತು ಆಶೀರ್ವಾದದಿಂದ ಆಶೀರ್ಪಟ್ಟಿತ್ತು. ಆಹಾ, ಲೋಕೈಕ ವೀರರಾದ ಪಾಂಡವರು ನನ್ನ ಸೋದರರೇ. ಅವರೊಡನೆ ಕೂಡಿ ಬಾಳುವ ಭಾಗ್ಯವು ನನ್ನ ಹಣಿಯಲ್ಲೇ ಬರೆಯಲಿಲ್ಲವೇ? ಕೊಲಲೈ ಪಾಂಡುಕುಮಾರರಂ ದುರದೋಳ್ತಂ ಮಂದಿರಂ ಕೊಲಲೇ ಆ ಕೊಲದ ಬಿಟ್ಟೊಡೆನ ಕೊಲದ ಬಿಟ್ಟೊಡೆನ ಇಳೆಯೋ ಸಂಪತ್ತಿನ ಬಾಳ್ವನೆ ಆ ಚಲದಿಂಪಾತನರುಂಡವಂ ತರಿದೋ ಚಲದಿಂಪಾತನರುಂಡವಂ ತರಿದೋ ಸ್ವಾಮಿಗೆ ಆನಂದಂ ಸಲ್ಲಿಸಲಾಗಕ್ಕೆ ಘೋರ ಪಾರ್ಥನ ಸರಕ್ಕೆ ನಾ ತುತ್ತಾಗಲೇ ನಾ ಸಾಯಲೇ. ಏಕೆನ್ನ ಕಾಡುವೆಯೋ ಏ ವಿಧಿ ಸಾ
ಸಾಕಿನ್ನು ಜೀವನವು ಕೊನೆಗಾಣಿಸದೆ ನೀ ಶೋಕದ ಕರದೊಳಗೆ ಏಕೆನ್ನ ನೂಕಿದೆ ಶೋಕದ ಕರದೊಳಗೆ ಏಕೆನ್ನ ನೂಕಿದೆ ಸಾಕಿನ್ನು ಜೀವನವು ಕೊನೆಗಾಣಿಸುವರಿಯೇ ಸಾಕಿನ್ನು ಜೀವನವು ಕೊನೆಗಾಣಿಸುವರಿಯೇ ಶೋಕದ ಕರದೊಳಗೆ ಕೆನ್ನ ನೋವಿದೆ ಅರಿಯುಪೇತ ಹೇಳಿದ ಜನನದ ರಾಸವ ಅರಿಯುಪೇತ ಹೇಳಿದ ಜನನದ ರಾಸವ ಕುಂತಿ ದೇವಿಯು ನನ್ನ ಜನನಿ ಎಂದು ಅಪರಿಯ ಮಾತೆಯನ್ನು ಮಮಕಾರದಿ ಮಾತನಾಡಿಸಲೆಂದು ಮಾತೆಯನ್ನು ಮಮಕಾರದಿ ಮಾತನಾಡಿಸಲೆಂದು ಮನವು ಕಾತರಿಸುತ್ತಿದೆ ದೇಹವನ್ನು ತೆಗೆಸಿ ಮನವು ಕಾತರಿಸುತ್ತಿದೆ ದೇಹವನ್ನು ತೆಗೆಸಿ ಲೋಕದ ಕರದೊಳಗೆ ಸಾಗಿನ್ನು ಜೀವನವು ಕೊನೆಗಾಣಿಸುವರಿಯೇ ಶ್ರೀಹರಿ 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 ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಆ ಸ್ಥಾನವು ಇದೆಯಲ್ಲವೇ ವಾಸುದೇವನು ಇಲ್ಲಿ ನನ್ನ ಜನ್ಮ ವೃತ್ತಾಂತವನ್ನು ತಿಳಿಯುವುದು ಎಂದು ಹೇಳಿದನು. ಹೇ ಭಗವಾನ್ ಭಾಸ್ಕರ, ಆ ರಹಸ್ಯವನ್ನು ನೀನು ತಿಳಿದಿರುವೆ. ಸೂತನೆಂಬ ಕಾರ್ಯದಿಂದ ನನ್ನ ಉದ್ಧಾರ ಮಾಡು ದೇವಾ, ಉದ್ಧಾರ ಮಾಡು. ಓಂ ನಮೋ ನಮಸ್ತೆ ಕುಮುಜ ಹರಿವರೇಣಂ ನಮೋ ನಮಸ್ತೆ ಕುಮುಜ ಹರಿವರೇಣಂ ನೈಜರಶ್ಮಿಗಳಂ ವಿಶ್ವವಂ ಬೆಳಗೋ ತೇಜ ಪುಂಜ ಅರವಿಂದ ಪಾರಿಮಾ ನೈಜರಶ್ಮಿಗಳಂ ವಿಶ್ವವಂ ಬೆಳಗೋ ತೇಜ ಪುಂಜ ಅರವಿಂದ ಪಾಯಿಮಾ ಸಪ್ತಾಶ್ವರದ ಮಹಾರೋಢಂ ಛಾಯ ಪ್ರಿಯಂ ಸಪ್ತಾಸ್ವರದ ಮಹಾರೋಢಂ ಛಾಯ ಪ್ರಿಯಂ ಶಾಶ್ವತ ಕಿರಣಗಳ ಸಾಶಿರ ಪಾದನೆ ಪಾಯಿಮಾ ಶಾಶ್ವತ ಕಿರಣಗಳ ಸಾಶಿರ ಪಾದನೆ ಪಾಯಿಮಾ ಶಾಶಿರ ಪಾದನೆ ಪಾಯಿಮಾ ಶಾಶಿರ ಪಾದನೆ ಪಾಯಿಮಾ ಕರ್ಣ ಯಾರು ಕರ್ಣ ಯಾರು ಅಮ್ಮ, ನನ್ನ ಹೆತ್ತ ತಾಯಿ ಕುಂತಿದೇವಿ ಅಮ್ಮ. ಕೀರ್ತಿಶಾಲಿಯಾಗು ಮಗನೇ, ಕೀರ್ತಿಶಾಲಿಯಾಗು. ಅಮ್ಮ ನೀನೇ ನನ್ನಾಡೆದ ಮಾತೆಯೋ ಕರ್ಣ, ನದಿಯೊಳಗೆ ನೋಕಿದೆ ಮಾತ್ರೆಯೇ ಮಮತೆ ನದಿಯೊಳಗೆ ನೋಕಿದೆ
ನದಿಯೊಳಕ್ಕೆ ನೋಗಿದೆ ಮಾತೆಯೇ ಮಮತೆಯೇ ನದಿಯೊಳಕ್ಕೆ ನೋಗಿದೆ ಕ್ಷಣ ಕರುಣೆ ತೋರೆದು ಕ್ಷಣ ಕರುಣೆ ತೋರೆದು ಜಲದೊಳೆಸಲು ಕೈಯಲು ಜನಿಸಿದ ಕ್ಷಣ ಕರುಣೆ ತೋರೆದು ಜಲದೊಳೆಸಲು ಕೈಯಲು ಕಂಡ ನೆನೆಸಿ ಅಂದು ನಿನಗೆ ಅಮ್ಮ ನೆನೆಸಿ ಅಂದು ನಿನಗೆ ನಾನು ಗೈದ ಪರಾಧವೇನು ನಾನು ಗೈದ ಪರಾಧವೇನು ನದಿಯೊಳಕ್ಕೆ ನೋಡಿದೆ ಮಾತೆಯೇ ಮಮತೆ ನದಿಯೊಳಕ್ಕೆ ನೋಡಿದೆ ನಂದೆ ನಾನು ಪಾಯದಿಂದ ಹಲೆದೆನೋ ಮಂದ ಪಾಯನಂತೆ ನಾನು ಬಾಲ್ಯದಿಂದ ಹಲೆದೆನೋ ಸೂತನೆಂಬ ನಿಂದನೆಯೋಳು ಮುಳಗಿಬಹುದೇ ನನ್ನದೋ ಸೂತನೆಂಬ ನಿಂದನೆಯೋಳು ಮುಳಗಿಬಹುದೇ ನನ್ನನು ಅಡದ ದೇವಿ ಎನಗೆ ಯಾರೋ ಕಂಬನಿಗೈದೆಯೋ ಕಂಬನಿಗೈದೆನೋ ನದಿಯೊಳಕ್ಕೆ ನೋಡಿದೆ ಮಾತೆಯೇ ಮಮತೆ ನದಿಯೊಳಕ್ಕೆ ನೋಡಿದೆ ಅಮ್ಮ ಅಮ್ಮ ಜನರೇ ಅಮ್ಮ ಆ ಕೂಡಲೇ ಗಂಗಾ ತೀರಲಿ ಬಿಸಾಡುವುದಕ್ಕೆ ನಾನು ಮಾಡಿದ ದ್ರೋಹವೇನು ತಾಯಿ ಅಮ್ಮ ಅಲ್ಲಿ ಈ ಪಾಪಿ ದೇಹವನ್ನು ಜಲಾಚರಗಳು ತಿನ್ನದೆ ಬಿಟ್ಟು ಬಿಟ್ಟವೇನಮ್ಮ ಅಮ್ಮ ಕಾಡಿನ ಮೃಗಗಳು ತಮ್ಮ ಮರಿಗಳನ್ನು ಬಹಳ ಮಮತೆಯಿಂದ ಸಾಕುವವು ಹೀಗಿರುವಲ್ಲಿ ನನ್ನನ್ನು ಸೂತನೆಂದು ಹೀನಕುಳದನೆಂದು ಕರೆಯುತ್ತಿದ್ದಾಗ ಒಂದೇ ಒಂದು ಮಾತಿನಿಂದ ಪರಿಹರಿಸಬಹುದಾಗಿತ್ತಲ್ಲ ತಾಯಿ ನೀನು ಏತಕಮ್ಮ ಸಮನಾದೆ ಅಮ್ಮ ನೀನು ನನ್ನ ಹೆತ್ತ ತಾಯಿ ದೈವಕ್ಕೆ ಸಮನಾದಳು ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವೆನು ಇಷ್ಟು ದಿನದ ಮೇಲಾದರೂ ಮಗನ ನೆನಪು ಬಂದಿತ್ತಲ್ಲ ಈ ಉಪಕಾರದ ಪಾರವನ್ನು ನಾನು ಹೇಗೆ ತೀರಿಸಲಿ ತಾಯಿ
ನೊಂದು ಬೆಂದು ಹೋಗಿರುವ ಈ ನನ್ನ ಹೃದಯಕ್ಕೆ ನಿನ್ನ ಮಾತಿನ ಮಶೂಲದಿಂದ ಹಿರಿಯಬೇಡ ಕಿರಣ, ಹಿರಿಯಬೇಡ. ನೀನು ಚಿಕ್ಕಂದಿನ ಅನುಭವಿಸಿರುವ ನಿನ್ನ ಕಷ್ಟ ನಷ್ಟಕ್ಕೆಲ್ಲ ನಿನ್ನ ತಾಯಿಯೇ ಕಾರಣಳು. ನಿನ್ನ ತಾಯಿಯನ್ನು ದಯಮಾಡಿ ಕ್ಷಮಿಸು ಕಿರಣ, ಕ್ಷಮಿಸು. ಬಿಡು ಬಿಡು ಚಿಂತೆಯನೋ ಮಾತೆ ಅಮ್ಮ, ಅಮ್ಮ. ಹುಟ್ಟಿದ ಕೂಡಲೇ ನದಿಯೊಂದು ಸಾಗಲು, ಹುಟ್ಟಿದ ಕೂಡಲೇ ನದಿಯೊಂದು ಸಾಗಲು, ನಾನು ಮಾಡಿದ ಪಾಪವೆನಮ್ಮ, ನಾನು ಮಾಡಿದ ಪಾಪವೆನಮ್ಮ. ಅನಾಥನಾದ ನನ್ನನು ನೀನು, ಇಲ್ಲ ಮಗನೇ, ಇಲ್ಲ. ಅನಾಥನಾದ ನನ್ನನು ನೀನು ಏತಕ್ಕೆ ಅಡೆದಮ್ಮ ಮಾತೆ ಅಮ್ಮ. ಅಮ್ಮ, ನೀನು ಈ ರೀತಿ ಮಾತನಾಡುತ್ತಿರುವುದು ಬಾಲಕನಾದ ನನಗೆ ಶ್ರೇಷ್ಠರವಲ್ಲ. ನಾನು ಹತಭಾಗ್ಯ. ನಿನ್ನ ಪಾದ ಸೇವೆಯನ್ನು ಮಾಡಿಕೊಂಡಿರುವ ಆ ಪಾಂಡವರೈ ಸುಕೃತಿಶಾಲಿಗಳು. ಈ ಪಾಪಿಗೆ ಅಂತ ಪುಣ್ಯವೆಲ್ಲಿ ಲಭಿಸುವುದು ತಾಯಿ? ನಿನ್ನ ಚಿತೆಯನ್ನು ಬಿಡು ತಾಯಿ. ಕಿರಣ, ಆದಿದ್ದು ಆಗಿ ಹೋಯಿತು. ನೀನು ನಿನ್ನ ಸಹೋದರೊಡನೆ ಸೇರಿ ಸೌಖ್ಯದಿಂದ ಮಾಡು. ಆ ಕೌರವರೊಡನೆ ಸೇರಿ ನಿನ್ನ ಸಹೋದರರಿಗೆ ಕೀಡನ್ನು ಬಯಸಬೇಡ. ಅವರಲ್ಲಿ ನೀನು ಪ್ರೀತಿಯಿಂದ ಕಾಡು ಕಿರಣ, ಪ್ರೀತಿಯಿಂದ ಕಾಡು. ಅಮ್ಮ ಜನನಿ, ಇದೊಂದು ಮಾತನ್ನು ಬಿಟ್ಟು ಮತ್ತೇನು ಬೇಕಾದರೂ ಕೇಳು, ನಡೆಸಿಕೊಡುವನು. ನಾನು ಜೀವಿಸುವವರೆಗೂ ಸ್ವಾಭಿದ್ರೋಹವನ್ನು ಮಾತ್ರ ಮಾಡಲಾರೆ ತಾಯಿ. ಕಿರಣ, ನಾನು ನಿನ್ನ ತಾಯಿಯಾಗಿ ನಿನ್ನಲ್ಲೇ ಭಿಕ್ಷೆಯನ್ನು ಬೇಡುತ್ತಿರುವೆನು. ಇಲ್ಲನ್ನು ಬೇಡ. ಪಾಂಡವರನ್ನು ಉಳಿಸು ಕಿರಣ, ಅವರನ್ನು ಪ್ರೀತಿಯಿಂದ ಕಾಡು ಕಿರಣ, ಉಳಿಸು. ಅಮ್ಮ ಮಾತೆ ಅಮ್ಮ, ಜನ್ಮದಾತೆ ಪರಮ ಪುನೀತ, ಜನ್ಮದಾತೆ ಪರಮ ಪುನೀತ, ಹೃದಯದ ಮನ ದೇವತೆ ಅಮ್ಮ. ಕರುಳಿನ ಕಂದನ ಕಡಲಲು ನೋಡಿದೆ, ಕರುಳಿನ ಕಂದನ ಕಡಲಲು ನೋಡಿದೆ. ಈ ಅಪಮಾನವ ಹೇಗೆ ಸಹಿಸಲಾರೆ? ಜನ್ಮದಾತೆ ಪರಮ ಮುನಿ, ಹೃದಯದ ಮನ ದೇವತೆ ಅಮ್ಮ ಅಮ್ಮ ಜನನಿ ಅಮ್ಮ.
ಉಳಿಸಲಾರೆ. ಕುಮಾರ ಆತನ ಶಿರವ ಉಳಿಸಲಾರೆ. ಮಿತ್ರ ದುರ್ಯೋಧನನ ಕೈ ಬಿಡಲಾರೆ. ಮಿತ್ರ ದುರ್ಯೋಧನನ ಕೈ ಬಿಡಲಾರೆ. ಆದರೂ ನಿನ್ನನ್ನು ಮರೆಯಲಾರೆ. ಆದರೂ ನಿನ್ನನ್ನು ಮರೆಯಲಾರೆ. ಜನ್ಮದಾತೆ ಪರಮಮುನಿ ಹೃದಯದ ಮನದೇವತೆ ಅಮ್ಮ ಅಮ್ಮ ಜನನಿ ಅಮ್ಮ. ಅಮ್ಮ ಅಮ್ಮ ನೀನು ವೀರಮಾತೆ, ನೀನು ಹೇಳು. ಪೊರದ ದಾತನು ನನ್ನನ್ನು ನಂಬಿ ಯುದ್ಧವನ್ನು ಹೂಡಿರುವಾಗ ಆತನ ಕಾರ್ಯಗಳು ಸಾಧಿತವಾಗಬೇಕಲ್ಲವೇ? ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಅವನನ್ನು ತೊರೆಯುವುದು ಸರ್ವತಃ ಆಗಲರು ತಾಯಿ. ನಿಶ್ಚಯ ಕುಮಾರ, ನಿಶ್ಚಯ. ಪಾಂಡವರು ನಿನ್ನ ಬೆನ್ನಿನಿಂದ ಬಿದ್ದ ಸಹೋದರರಲ್ಲವೇ? ಅವರ ಯೋಗಕ್ಷೇಮ ವಿಚಾರಿಸುವುದು ನಿನ್ನ ಧರ್ಮ. ಕುಮಾರ, ನನ್ನ ಮಾತನ್ನು ಕೇಳು. ನೀವು ಅರ್ಜುನ ಸೇರಿ ಸಂತೋಷದಿಂದ ರಾಜ್ಯ ಭಾರ ಮಾಡುವುದನ್ನು ನೋಡಿ ನಾನು ಸಂತೋಷ ಪಡಬೇಕೆಂಬುದೇ ನನ್ನ ಇಚ್ಛೆ. ಕೇಳ, ನನ್ನ ಇಚ್ಛೆ. ಜನನಿ, ಇದುವರೆಗೂ ಆ ಸೋದರ ಭಾವವೇ ನನಗಿರಲಿಲ್ಲ. ನನ್ನ ತಪ್ಪೇನು ತಾಯಿ? ನೀನು ಏತಕ್ಕಾಗಿ ಚಿಂತಿಸಬೇಕಮ್ಮ? ಪಾಂಡವರೇ ತನ್ನ ಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಅವರ ಪ್ರಾಣಕ್ಕೆ ಭಯವೆಲ್ಲಿ ಬಂದಿತು ತಾಯಿ? ಲೋಕೈಕ ವೀರನಾದ ನೀನು ಅವರೊಡನೆ ಸೇರಿರುವಾಗ ನನಗೆ ಚಿಂತೆ ಇಲ್ಲದೆ ಮತ್ತೇನು? ಕುಮಾರ, ನೀನು ಅವರನ್ನು ಸೇರಿ ಸಂತೋಷದಿಂದ ಇನ್ನು ಸಾಧ್ಯವಿಲ್ಲದಿದ್ದರೆ ಚಿಂತಿಲ್ಲ. ಯುದ್ಧರಂಗದಲ್ಲಾದರೂ ಪರಮಕನಾಗ ಕೇಳ, ಪರಮಕನಾಗ. ಅಮ್ಮ, ಈ ಕರ್ಣನು ಅಂತ ನೀಚನಲ್ಲ. ಪೌರುಷ ಇರುವವರೆಗೂ ಯುದ್ಧ ಮಾಡಿ ಅವನನ್ನ ಸ್ವಾಮಿಗಾಗೆ ಮಡಿಯುವನು. ಹೋಗಲಿ ಕುಮಾರ, ಹೋಗಲಿ. ನಿನ್ನ ತಾಯಿಯಾಗಿ ನಾನು ನಿನ್ನಲ್ಲಿ ಕೇಳಿಕೊಳ್ಳುತ್ತಿರುವೆನು. ಈ ಯುದ್ಧರಂಗದಲ್ಲಿ ಪಾಂಡವರು ನಿನ್ನ ಕೈಗೆ ಸಿಕ್ಕಿದರೆ ಅವರನ್ನ ಕೊಲ್ಲಬೇಡ, ಉಳಿಸಬೇಡ, ಉಳಿಸು. ಅಮ್ಮ, ಯಾರನ್ನಾದರೂ ಉಳಿಸುವೆನು, ಆ ಅರ್ಜುನನ್ನು ಮಾತ್ರ ಉಳಿಸಲಾರೆ. ಅವನೊಡನೆ ಯುದ್ಧ ಮಾಡುವುದನ್ನು ನೋಡಿ ನನ್ನ ಸ್ವಾಮಿ ನೋಡಿ ಸಂತೋಷ ಪಟ್ಟರೆ ಆಗ ನನ್ನ ಜನ್ಮವು ಸಾರ್ಥಕವಾಗುವುದು. ಏನಂದ್ರೆ ಅರ್ಜುನ ಮೇಕೆಪ್ಪ ನಿನಗೆ ಇಷ್ಟೊಂದೊಂದು ವೇಷ ಇರಲಿ. ನೀನು ಅವರೊಡನೆ ಸೇರಿ ಸಂತೋಷದ ಇರಲು ಸಾಧ್ಯವಿದ್ದರೂ ಬೇಡ. ಕಡೆಯದಾಗಿ ನಿನ್ನ ತಾಯಿಯಾಗಿ ನಾನು ನಿನ್ನಲ್ಲಿ ಒಂದೇ ಒಂದು ಮಾತನ್ನು ಕೇಳುವೆನು, ಅದನ್ನಾದರೂ ನಡೆಸಿಕೊಡುವೆಯ ಕರ್ಣ? ಅಮ್ಮ, ಅದೇನು ಹೇಳು ತಾಯಿ? ಸತ್ಯವಾಗಿಯೂ ನಡೆಸಿಕೊಡುವೆ ಮಗನೇ. ಸತ್ಯವಾಗೂ ನಡೆಸಿಕೊಡುವ ಅದೇನು ಹೇಳು ತಾಯಿ? ಕುಮಾರ, ಯುದ್ಧರಂಗದಲ್ಲಿ ನೀನು ತೊಟ್ಟ ಬಾಣವ ತೊಡದಿರು ಎನ್ನುತ್ತಾ, ತೊಟ್ಟ ಬಾಣವ ತೊಡದಿರು ಎನ್ನುತ್ತಾ, ದೇಶ ತನಗೆ ಕಟ್ಟುವ ಕೋಟೆ, ದೇಶ ತನಗೆ ಕಟ್ಟುವ ಕೋಟೆ, ಕುವರನೆ ಕೇಳು ಪರಮದಯಾಳು, ಸಮರದ ಮಣಿಗಳ ಎನೆಯುತ್ತಲೇನುತ್ತೇ. ಯುದ್ಧರಂಗದಲ್ಲಿ ನೀನು ತೊಟ್ಟ ಮಾಡುವನ ಪುನಃ ತೊಡಬೇಡ ಮಗನೇ, ತೊಡಬೇಡ. ನುಡಿದುದಂ ನಡೆಸಲಾರದ ಕಡುಕೂಳನೆ ಈ ಕರ್ಣ,
ಬಿಡು ಬಿಡು ಚಿಂತೆಯನ್ನು ಮಾತೆ, ಬಿಡು ಬಿಡು ಚಿಂತೆಯನ್ನು ಮಾತೆ, ನೆನೆಸಿಕೊಡುವೆನು ಧರ್ಮದ ನಾನೇ, ಮರ್ಪಿತ ನಾನೇ, ನನ್ನಾಣೆ ನಿನ್ನಾಣೆ ಜನನೀ. ಕುಮಾರ, ಆಯಸಿದ್ದವನು ಎಲ್ಲಿ ಆದರೂ ಬದುಕಿಕೊಳ್ಳುವರು. ಯುದ್ಧರಂಗದಲ್ಲಿ ನೀನು ತೊಟ್ಟ ಬಾಣವನ್ನು ಪುನಃ ತೊಡಬೇಡ ಮಗನೇ, ತೊಡಬೇಡ. ಅಮ್ಮ, ಆಗಬಹುದು ತಾಯಿ. ದುರ್ಯೋಧನ, ಈಗಲೀಗ ನೀನು ಕೆಟ್ಟೆ. ಮಹೇಂದ್ರನು ಕವಚವನ್ನು ಅಪಹರಿಸಿದನು. ಅವನ ದುರಾದೃಷ್ಟಕ್ಕೆ ಸರಿಯಾಗಿ ವಿದುರನು ಬಿಲ್ಲನ್ನೇ ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ಹೆತ್ತ ತಾಯಿ ಬಂದು ತೊಟ್ಟ ಬಾಣವನ್ನು ತೊಡಬೇಡವೆಂದು ವಾಗ್ದಾನವನ್ನು ಪಡೆದರು. ಆಗಲಿ, ಪ್ರಪಂಚ ದೈವ ಎಲ್ಲವೂ ಸಂಚು ಮಾಡುತ್ತಿರುವುದು. ಮಾಡಲಿ, ಪೌರುಷ ಇರುವವರೆಗೂ ಯುದ್ಧ ಮಾಡಿ ಅವನನ್ನು ಸ್ವಾಮಿಗಾಗೆ ಬಡಿಯುವುದು. ಉಳಿದಿದ್ದು ದೈವ ಇಚ್ಛೆ. ಅಮ್ಮ, ಹೋಗಿ ಬಾ. ಕೃಷ್ಣನ ಕುಟುಂಬಾಯವು ಇಲ್ಲಿಗೆ ಫಲಿಸಿತ್ತು. ಅಮ್ಮ, ಹಾಗೆ ಆಗ್ಲಿ ಕುಮಾರ, ಅಮ್ಮ. ಅಮ್ಮ, ಈ ಯುದ್ಧದಲ್ಲಿ ನಮಗೆ ಮಾತ್ರ ಜಯವಿಲ್ಲ ತಾಯಿ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಅಮ್ಮ, ಬಹು ಹಿರಿಯದಿಂದ ಬೇಡಿಕೊಳ್ಳುವೆನು. ನನ್ನದೊಂದು ಮಾತು ನಡೆಸಿಕೊಡಬೇಕೆಂದು ಬೇಡಿಕೊಳ್ಳುವೆನು ತಾಯಿ. ಎಂತ ಮಾತನಾಡ್ತಿರುವಿ ಕುಮಾರ. ಆ ಶ್ರೀಕೃಷ್ಣ ಪಾದ ಸಾಕ್ಷಿಯಾಗಿ ನಡೆಸಿಕೊಡುವೆನು. ಹೇಳು ಕಂದ, ನಿಮ್ದಾಗಿ ಹೇಳು ಮಗನೇ. ಅಮ್ಮ, ನಾನು ನಿನ್ನ ಮಗನೆಂಬ ವಿಚಾರವು ಯಾರಲ್ಲೂ ಹೇಳಬೇಡ ತಾಯಿ. ಕುಮಾರ, ಅಮ್ಮ, ಒಂದು ವೇಳೆ ಈ ಯುದ್ಧದಲ್ಲಿ ನಾನು ಮುತನಾದರೆ ಸತ್ಯಸಂಧನಾದ ಧರ್ಮರಾಯನ ಕೈಲಿ ನನ್ನ ಉತ್ತರ ಕ್ರಿಯೆ ಮಾಡಿಸಿಕೊಡಬೇಕೆಂದು ಬೇಡಿಕೊಳ್ಳುವಂತೆ. ಇಷ್ಟೊಂದು ಸಂಕಟದಿಂದ ಧರ್ಮ ಸ್ಥಾಪನೆ ಆಗುವುದಾದರೆ ಅರಿತವರಾರೋ ವಿಧಿ ನೀನ ಮಾಯೆ, ಬಲ್ಲವರಾರಿಹರೋ ದೇವಾ, ಬಲ್ಲವರಾರಿಹರೋ. ಅರಿತವರಾರೋ ವಿಧಿ ನಿನ್ನ ಮಾಯೆ, ಬಲ್ಲವರಾರಿಹರೋ ದೇವಾ, ಬಲ್ಲವರಾರಿಹರೋ. ಮಾನವನಾಗಿ ಜನಿಸಿದ ಮೇಲೆ ಯಾರಾದರೂ ಸುಖ ಪಡುವರೇನೋ. ಮಾನವನಾಗಿ ಜನಿಸಿದ ಮೇಲೆ ಯಾರಾದರೂ ಸುಖ ಪಡುವರೇನೋ. ಭೋಗವಿದ್ದರೂ ಸರಿ, ಭಾಗ್ಯವಿದ್ದರೂ ಸರಿ, ಭೋಗವಿದ್ದರೂ ಸರಿ, ಭಾಗ್ಯವಿದ್ದರೂ ಸರಿ, ನೀನಾಡಿಸಿದಂತೆ ಆಗಲೇಬೇಕು. ನೀನಾಡಿಸಿದಂತೆ ಆಗಲೇಬೇಕು. ಆಡಿಸಿದವನ ನೀ ನೋಡಿ ನಗಬೇಕು. ಆಡಿಸಿದವನ ನೀ ನೋಡಿ ನಗಬೇಕು. ಅರಿತವರಾರೋ
ಹೌದಾದರೆ ಅಂತ ಧರ್ಮಕ್ಕೆ ನನ್ನ ಧಿಕ್ಕಾರವಿರಲಿ ಧಿಕ್ಕಾರವಿರಲಿ ಧಿಕ್ಕಾರವಿರಲಿ. ಅಮ್ಮ ನಿನ್ನ ಮಗವನೇ ಯುಗದಿ ಕಾಣೆಲಹುದೇ ಎಂದು ಅಮ್ಮ ನಿನ್ನ ಮಗವನೇ ಯುಗದಿ ಕಾಣೆಲಹುದೇ ಎಂದು ಅಮ್ಮ ನಿನ್ನ ಮಗವನೇ ಯುಗದಿ ಕಾಣೆಲಹುದೇ ಎಂದು ಬಗೆ ಬಗೆಯೊಳಗೊಂದು ಬಗೆಯೊಳಗೊಂದು ಕಣ್ಣೀರಗಳು ಓಡಿ ಬರುವೆಯ ಅಮ್ಮ ಓಡಿ ಬರುವೆಯ ನೀನು ಅತ್ಯಂತ ಸಾಹಸಿಯ ಸರಿ. ಇದು ಪರಮೇಶ್ವರನನ್ನು ಮೆಚ್ಚಿಸಿದ ಈ ಪಾಶಾಸ್ತ್ರವನ್ನು ಬಿಡುವೆನು ನೋಡು. ಎಲ ಎಲವೋ ಅರ್ಜುನಯ ನಿನ್ನಯ ಎಲ ಎಲವೋ ಅರ್ಜುನಯ ನಿನ್ನಯ ತಿಳವಂ ತರಿದು ಜಲಪಾಲು ಮಾಡದೆ ಬಿಡದೆ ಈ ಕರ್ಣ ಅರಿವು ನನಗೆ ಸಾರಥಿಯಾಗಿ ತೊಡೆ ಅರಿವು ನನಗೆ ಸಾರಥಿಯಾಗಿ ತೊಡೆ ಚಿರವಂ ತರಿದು ನೆಲಕುಡಿಸುವೆನು ಮೂಡ ಅರ್ಜುನ, ಈ ಪೊಳ್ಳು ಮಾತಿನ ಏನು ಪ್ರಯೋಜನ? ನಿನ್ನ ಚಿತ್ತವನ್ನು ಶ್ರೀಕೃಷ್ಣನ ಪಾದಾರ ವಿದ್ಯದಲ್ಲಿ ಸೇರಿಸಿ ಕೊನೆ ಬಾರಿ ನಾರಾಯಣನು ಸ್ಮರಣೆ ಮಾಡು. ಇದು ಕೌರವೇಶ್ವರನ ಸಂತಾಪವನ್ನು ಹೋಗಲಾಡಿಸುವ ಈ ಸರ್ಪಾಸ್ತ್ರವನ್ನು ಬಿಡುವನು ನೋಡು. ಅರ್ಜುನ, ಬೇಗ ಬಾಳ ಪ್ರಯೋಗವನ್ನು ಮಾಡು. ಈ ಸಮಯವನ್ನು ಬಿಟ್ಟರೆ ಕರ್ಣನನ್ನು ನೀನು ಸೋಲಿಸಲಾರೆ. ಕರ್ಣ, ನೀನು ಹೊಡೆದ ಸರ್ಪಾಸ್ತ್ರವು ಅರ್ಜುನ ಕಿರೀಟವು ಕಿತ್ತಿಕೊಂಡು ಹೋಯಿತು. ಅವನು ನಾಶವಾಗಬೇಕಾದರೆ ಅವನ ಎದೆಗೆ ಗುರಿಟ್ಟು ಹೊಡಿ. ಹಾ ಹಾ, ದೊಡ್ಡ ಭಾರವನ್ನು ತೊಡೆದುವಿಲ್ಲ ಎಂದು ನನ್ನ ತಾಯಿಗೆ
ವಾಗ್ದಾನವನ್ನು ಪಡೆದಿರುವೆನು. ಛೇ, ಏನಾದರೂ ನೀನು ಆ ಪಾಂಡವರ ಪಕ್ಷಪಾತಿ ಅಲ್ಲವೇ? ಆ ಸ್ವಾಮಿ ದ್ರೋಹಿ ನೀನು. ನಾನು ಇಲ್ಲಿ ನಿಲ್ಲುವುದಿಲ್ಲ. ಅಯ್ಯೋ ಅಯ್ಯೋ, ಇದೇ ಸಮಯದಲ್ಲಿ ರಥದ ಬಂಡಿಯು ಮಣ್ಣಿನಲ್ಲಿ ಊತಿಕೊಂಡಿತ್ತಲ್ಲ. ಅರ್ಜುನ, ಸ್ವಲ್ಪ ತಡೆ, ರಥವನ್ನು ಮೇಲಕ್ಕೆತ್ತುವೆನು. ಅರ್ಜುನ, ಬೇಗ ಬಾಣವನ್ನು ಪ್ರಯೋಗಿಸು. ಈ ಸಮಯವನ್ನು ಬಿಟ್ಟರೆ ನೀನು ಕರ್ಣನನ್ನು ಸೋಲಿಸಲಾರೆ. ದೇವ ದೇವ ದಿವ್ಯ ಭಾವ, ದೇವ ದೇವ ದಿವ್ಯ ಭಾವ, ಯುದ್ಧ ನಿಲ್ಲಿಸುವ ಸುದೇವ, ಯುದ್ಧ ನಿಲ್ಲಿಸುವ ಸುದೇವ, ದೇವ ದೇವ ದಿವ್ಯ ಭಾವ, ದೇವ 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 ಇಂದು ಕಲಿಪಾತನಂ ಕೆಳಗೆ ಉಳಿದವರಿಲ್ಲ, ಅಪ್ಪನಿಸಿ ಬಿಪ್ಪರಿಸಿ ಕೊಂದವರು ಯಾರಿಲ್ಲ. ಮಾತೆಯ ಉದರದೆಂದಿಸಿರುವ ನಮ್ಮೀರ್ವರಲು ಈ ರಣರಂಗವು ಸಾಟಿಯೇ ದೇವ ದೇವ ದಿವ್ಯ ಭಾವ, ದೇವ ದೇವ ದಿವ್ಯ ಭಾವ, ಯುದ್ಧ ನಿಲ್ಲಿಸುವ ಸುದೇವ, ಯುದ್ಧ ನಿಲ್ಲಿಸುವ ಸುದೇವ, ದೇವ ದೇವ ದಿವ್ಯ ಭಾವ, ದೇವ 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 ಸ್ವಾಮಿ, ಏನೋ ಕಾರಣವ ಕಾಣೆ ಈತನ ಮೇಲೆ ಬಾಣ ಪ್ರಯೋಗ ಮಾಡಲು ನನ್ನ ಕೈಗಳೇ ಬಾರದಿರುವವಲ್ಲ. ಅಗ್ರಜನಾದ ಧರ್ಮಪುತ್ರನ ಮೇಲೆ ಎಷ್ಟು ಪ್ರೇಮವಿರುವುದೋ ಅದಕ್ಕಿಂತಲೂ ಅತಿಶಯವಾದ ಪ್ರೇಮವು ಈತನ ಮೇಲೆ ತೋರಿ ಬರುತ್ತಿರುವುದಲ್ಲ. ಇವನು ಯಾವ ಜನ್ಮದ ಸಖನೋ, ಯಾವ ಜನ್ಮದ ಬಂಧುವೋ, ಅಥವಾ ಒಡಹುಟ್ಟಿದವನೋ ಕಾಣೆನಲ್ಲ. ಈತನ ಮಾತು, ಮನಸ್ಸು, ಗುಣ, ನೀತಿ, ಪರಾಕ್ರಮ ಇವುಗಳೆಲ್ಲವೂ ನನ್ನ ಮನಸ್ಸನ್ನು ಸೂರೆಗೊಳ್ಳುತ್ತಿರುವುದು. ಈತನ ನಿಜ ವೃತ್ತಾಂತವನ್ನು ತಿಳಿಸಲಾರೆಯಾ ದೇವ? ಬಾಣವ ಎಡಿಯಾಗ ಬೇಡ ಓಡು ಬಾಣವ, ಅರ್ಜುನ ಅರ್ಜುನ ಓಡು ಬಾಣವ ಎಡಿಯಾಗ ಬೇಡ ಓಡು ಬಾಣವ, ಭಾರತ ಅರ್ಜುನ ಭಾರತ
ಅರ್ಜುನ, ತಲೆ ಮೇಲೆ ಹೊಡೆದವರಿಗೆ ಯಾಕೆ ಮರುಗುತ್ತಿರುವೆ? ಛೇ, ನಿನ್ನ ಮಗನ ಅಭಿಮನ್ಯುವನ್ನು ಕೊಂದ ಪಾಪಿಗಳಲ್ಲಿ ಈತನೂ ಸಹ ಒಬ್ಬ. ಛೇ, ನಾನು ಇಲ್ಲಿ ಇರುವುದಿಲ್ಲ. ಏನು ನನ್ನ ಮಗ ವೀರ ಅಭಿಮಾನ್ಯವನ್ನು ಕೊಂದ ಪಾಪಿಗಳಲ್ಲಿ ಇವನೊಬ್ಬನಲ್ಲವೇ? ಎಲವೆಲವೋ ಪರಮ ಪಾತಕಿ, ಒಂದು ನೀನು ಮಾಡಿದ ಮೋಸಕ್ಕೆ ಇದೋ ಪ್ರತಿಕ್ರಿಯೆಯನ್ನು ಒಂದು. ಅರ್ಜುನ, ಈ ಮೋಸದ ವಿದ್ಯೆಯನ್ನು ಎಲ್ಲಿಂದ ಕಲಿತೆ? ವೀರಮಾತಿಯಾದ ಕುಂಟೆ ಹೊಟ್ಟೆಯಲ್ಲಿ ಹುಟ್ಟಿದ ನಿನ್ನ ಜನ್ಮವು ಸಾರ್ಥಕವಾಯಿತು. ಇದೋ ನನ್ನ ಬಾಣದ ರುಚಿಯನ್ನು ನೋಡು. ಏನಿದು ದಿವ್ಯಾಸ್ತ್ರ ಮಂತ್ರಗಳು ಒಂದಕ್ಕೂ ಜ್ಞಾಪನಕ್ಕೆ ಬರುತ್ತಿಲ್ವಲ್ಲ? ಓಹೋ, ಇದು ಗುರುಶಾಪ. ದುರ್ಯೋಧನ, ಈಗ ನೀನು ಕೆಟ್ಟೆ. ಕೊಡು ಪರಮಾತ್ಮ. ಪರಮಾತ್ಮ, ನಿಮಗೆ ಕೊಡುವುದಕ್ಕೆ ಈ ರಣರಂಗದಲ್ಲಿ ಏನೂ ಇರುವುದಿಲ್ವಲ್ಲ? ಕರ್ಣ, ಏನಿಲ್ಲವೆಂದು ಏಕೆ ಹೇಳುತ್ತಿರುವೆ? ನಿನ್ನ ಕಿವಿಯಲ್ಲಿರುವ ಕರ್ಣ ಕೊಂಡಲಗಳಾದರೂ ಕೊಡು. ಸ್ವಾಮಿ, ಏನು ಇಲ್ಲವೆಂದು ತಿಳಿದಿದ್ದನು. ನೀವು ಇದನ್ನು ಅಪೇಕ್ಷಿಸಿದ ಮೇಲೆ ಸಂತೋಷದಿಂದ ಕೊಡುನು. ಇದೋ ತೆಗೆದುಕೊಳ್ಳಿ. ಕರ್ಣ, ದಾನ ಇರುವುದು ಕೊಡುವನಾಗೂ ಕರ್ಣ. ಪರಮಾತ್ಮ, ಸ್ವಾಮಿ, ಈ ರಣರಂಗದಲ್ಲಿ ದಾರಿಯನ್ನು ಎರೆಯಲು ನೀರನ್ನು ಎಲ್ಲಿಂದ ತರಲಿ? ಕರ್ಣ, ಎಲ್ಲಗಿತ್ತು ಅಮೂಲ್ಯವಾದ ವಸ್ತುವು ನಿನ್ನ ಹೃದಯದಲ್ಲಿ ಇರುವುದು. ಅದರಿಂದ ದಾನವನ್ನು ಎರೆದು ಕೊಡುವನಾಗು. ಪರಮಾತ್ಮ, ಆಗಬಹುದು. ಪರಮಾತ್ಮ ಹರೇ ಪಾವನ ನಾಮ. ಪರಮಾತ್ಮ ಹರೇ ಪಾವನ ನಾಮ. ಮಾಮರಲೋಳೋ ಹೃದಯ ತೋರಿದೆ ಸ್ವಾಮಿ. ಪರಮಾತ್ಮ ಹರೇ ಪಾವನ ನಾಮ. ಇಳೆಯೋ ಜನ್ಮವ ಸುಡುವುದೇ ದೇವ. ಇಳೆಯೋ ಜನ್ಮವ ಸುಡುವುದೇ ದೇವ. ದೇವ ದೇವಾನೆ ಭಕ್ತ ಬಾಂಧವನೇ ಸ್ವಾಮಿ. ಪರಮಾತ್ಮ ಹರೇ ಪಾವನ ನಾಮ. ಕುಲಗೋತ್ರವಿಲ್ಲದ ಮನೋಜನ ಪಾಲುವುದೇ. ಕುಲಗೋತ್ರವಿಲ್ಲದ ಮನೋಜನ ಪಾಲುವುದೇ. ದೇವ ದೇವಾನೆ ಭಕ್ತ ಬಾಂಧವನೇ ಸ್ವಾಮಿ. ಪರಮಾತ್ಮ ಹರೇ ಪಾವನ ನಾಮ. ಪರಮಾತ್ಮ, ನಿನ್ನ ದರ್ಶನ ಮಾತಿನಲ್ಲಿ ನನ್ನ ಅಂಜನವು ತೊಲಗಿತು. ನಾನು ಯಾವ ಸುಕೃತ ಫಲದಿಂದಲೂ ನನ್ನ ಬಳಿಗೆ ನೀನಾಗೆ ಬಂದಿರುವೆ. ಇದು ಜೀವಮಾನದ ಗುರಿಯು ಯಾವುದೆಂದು ತಿಳಿಯದೆ ಅಸ್ಥಿರವಾದ ವಸ್ತುಗಳಿಗೆ ಸಂಕಟ ಪಡುತ್ತಿದ್ದ ನನ್ನ ಜನ್ಮವು ಸಾರ್ಥಕವಾಯಿತು. ಇದು ನನ್ನ ಹೃದಯವನ್ನು ಬಗೆದು ಅಮೃತ ಕಾಸದಿಂದ ದಾರಿ ನಡೆದುಕೊಡುವನು. ಕಾಪಾಡು
ಕಾಪಾಡು, ನನಗೆ ಸದ್ಬುದ್ಧಿಯನ್ನು ಕೊಡು ಪರಮಾತ್ಮ, ಕಾಪಾಡು ಕಾಪಾಡು. ದುರುಳರಿಯಲ್ಲಿಯರೀಗ ಈಗ ಈಗ ತಂದೆಯ ಶಿರವನ್ನು ಕಡಿದುದಾರ್ಥಕ, ತಂದೆಯ ಶಿರವನ್ನು ಕಡಿದುದಾರ್ಥಕ, ತುಂಡ ಮುಂಡವ ತುಂಡುಗೈಯುವೆ, ತುಂಡ ಮುಂಡವ ತುಂಡುಗೈಯುವೆ. ದುರುಳರಿಯಲ್ಲಿ ಈಗ ಈಗ ಎಲ್ಲವೋ ಪಾಂಡವರೇ, ಎಲ್ಲಿ ಹೊತ್ತುಕೊಂಡಿರುವರಿ? ನನ್ನ ತಂದೆಯನ್ನು ಮೋಸದಿಂದ ಕೊಂದ ನಿಮ್ಮನ್ನು ಕೊಂದು ಪ್ರಪಂಚವನ್ನೆಲ್ಲ ರಕ್ತಮಯವನ್ನಾಗಿ ಮಾಡುವೆನು. ನನ್ನ ತಂದೆಯನ್ನು ಮೋಸದಿಂದ ಕೊಂದ ಆ ಕೃಷ್ಣನಲ್ಲಿ ಇದೋ ಇಲ್ಲಿಯೇ ಬರುತ್ತಿರುವನು. ಎಲ್ಲೆಲ್ಲವೋ ನರಪಶುಗಳಾದ ಭೀಮಾರ್ಜುನರೇ, ನನ್ನ ತಂದೆಯನ್ನು ಮತ್ತು ನನ್ನ ಕುರುಕುಲವನ್ನು ನಾಶಪಡಿಸಿದ ನಿಮ್ಮನ್ನು ದಿಕ್ಕು ದಿಕ್ಕಿಗಳಿಗೆ ಬಲಿ ಕೊಡುವೆನು. ಋಷಿಕೇತು, ಶಾಂತನಾಗು. ಕೃಷ್ಣ, ನಿನ್ನ ವಿಷಯದಲ್ಲಿ ನನ್ನ ತಂದೆಯು ಮಾಡಿದ ಅಪರಾಧವೇನು? ನಿನ್ನಲ್ಲಿ ಯಾವಾಗಲೂ ಪೂಜೆ ಬಹುಳವನಾಗಿ ಇದ್ದನಲ್ಲ. ನೀನು ಕಂಸಾಸುರನ್ನು ಕೊಂದೆಯಂತೆ ಅವರೆಲ್ಲರೂ ಪಾಪಿಗಳು, ಲೋಕಕಂಟಕರು ಅಂತ ದೈವದ್ರೋಹಿಗಳನ್ನು ಶಿಕ್ಷಿಸಿದಂತೆ ನಮ್ಮ ತಂದೆಯನ್ನು ಮೋಸದಿಂದ ಕೊಲ್ಲಬಹುದೇ? ಋಷಿಕೇತು, ಕೋಪವನ್ನು ಬಿಡು. ನೀಚರೊಂದಿಗೆ ಸೇರಿದ ಸತ್ಪುರುಷರು ನಾಶ ಹೊಂದುವರು. ನೀನೊಬ್ಬನೇ ಸಂಕಟಕ್ಕೆ ಒಳಗಾಗಿರುವೆ ಎಂದು ತಿಳಿಯಬೇಡ. ಸಕಲ ಬಂಧುಗಳನ್ನು ಕಳೆದುಕೊಂಡಿರುವ ಈ ಪಾಂಡವರನ್ನು ನೋಡು. ಜನಕ ಮರಣವನಿಗಿದೆಯ, ಜನಕ ಮರಣವನಿಗಿದೆಯ, ಜನಕ 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 ಹಾ ಜನಕ ಕೊಟ್ಟು ರಾಜ್ಯವ ಬಿಟ್ಟು ಪುರವ, ಕೊಟ್ಟು ರಾಜ್ಯವ ಬಿಟ್ಟು ಪುರವ, ನಮ್ಮನೆಗಳಿ ಮರಣವಾದೆಯ, ಜನಕ ಮರಣವನಿಗಿದೆಯ, ಜನಕ 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 ಯಾರ ಸೇರಿ ನಾನು ಬದುಕಲಿ, ಯಾರ ಸೇರಿ ನಾನು ಬದುಕಲಿ, ನಿಮ್ಮ ಹೆಸರ ಹೇಗೆ ಮರೆಯಲಿ, ಜನಕ ಮರಣವನಿಗಿದೆಯ, ಜನಕ 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 ನನ್ನನ್ನು ತಬ್ಬಲಿಯನ್ನಾಗಿ ಮಾಡಿ ಪರಲೋಕವನ್ನು ಸೇರಿದಿರಾ? ಅಣ್ಣ ನಿನ್ನ ಇಂದು ಮರೆದಾನೆ ಬ್ರಹ್ಮ, ಅಣ್ಣ ನಿನ್ನ ನಿನ್ನನು ಅಗಲಿ ನಾನು ಹೇಗೆ ಬದುಕಲಿ ಅಣ್ಣ.
ಈ ಲೋಕೈಕ ವೀರನು ನನ್ನ ಸಹೋದರನೆಂದು ಹರಿಯದೆ ನೀರಾಯ್ದನಾಗಿ ಪರಮಾತ್ಮನ ಪಾದಾವಿಂದದಲ್ಲಿ ಚಿತ್ತನ್ನಿಟ್ಟಿದ್ದ ನಿನ್ನನ್ನು ಮರೆತು ಬಿಡದೆ ಏಡಿಯಂತೆ ಕೊಂದೆನಲ್ಲ. ಅಗ್ರಜ, ನನ್ನನ್ನು ಕ್ಷಮಿಸು. ಈ ನನ್ನ ಅಪರಾಧಕ್ಕೆ ನನ್ನ ಪ್ರಾಣವನ್ನೇ ಬಲಿ ಕೊಡುವೆನು. ಅರ್ಜುನ, ನಾನು ಕೊಂದೆ ಎಂದು ಏಕೆ ದುಡುಕುತ್ತಿರುವೆಯಲ್ಲ? ನಿಮ್ಮ ಅಗ್ರನಾದ ಕರ್ಣನು ತನ್ನ ಅಮೃತ ಕಳಸದಿಂದ ದಾನವನ್ನು ಎರೆದು ದಾನಸೂರ ಕರ್ಣನೆನಿಸಿಕೊಂಡನು. ಮೂಡ, ನೀನು ಕೊಂದಿದೇನು? ಸುಮ್ಮನಿರು. ಏನು ಇಲ್ಲೂ ಸಿಕ್ಕಿದಂತೆ? ಅಯ್ಯೋ, ಮೋಸ ಹೋದವಲ್ಲ. ರಸುಕೋದರ, ಶಾಂತನಾಗು, ದುಡುಕಬೇಡ. ಈ ಕರ್ಣನೊಬ್ಬನನ್ನು ಉಳಿಸಿದರೆ ನಿಮ್ಮ ಐವರ ಪ್ರಾಣವು ಉಳಿಯುತ್ತಿತ್ತೆ. ಯೋಚಿಸಿ ನೋಡಿ. ವಾಸುದೇವ, ಧರ್ಮಪುತ್ರ, ಕರ್ಣನ ಶಾಂತಿ ಕರ್ಮಗಳನ್ನು ಮುಗಿಸಿ ಕರ್ಣನ ಮಗನಾದ ಋಷಿಕೇತುವಿಗೆ ಪಟ್ಟಾಭಿಷೇಕವನ್ನು ಮಾಡಿದೆ. ಪರಮಾತ್ಮ, ವಾಸುದೇವ, ಮೊದಲು ಋಷಿಕೇತುವಿಗೆ ಅಂಗರಾಜ ಅಭಿಷೇಕವನ್ನು ಮಾಡಿಸು. ಅದನ್ನು ನೋಡಿಯಾದರೂ ನಾವೆಲ್ಲರೂ ಸಂತೋಷ ಪಡೋಣ. ಮಂಗಳಾರತಿ 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 ಶ್ರೀರಾಮನಿಗೆ, ದೇವಾದಿ ದೇವ ಶ್ರೀಕೃಷ್ಣಗೆ, ದೇವಾದಿ ದೇವ ಶ್ರೀಕೃಷ್ಣಗೆ. ರಾಮನಿಗೆ ಶ್ರೀರಾಮನಿಗೆ, ರಾಮನಿಗೆ ಶ್ರೀರಾಮನಿಗೆ, ದೇವಾದಿ ದೇವ ಹನುಮಂತಗೆ, ದೇವಾದಿ ದೇವ ಹನುಮಂತಗೆ. ಮಂಗಳಾರತಿ ಮಂಗಳಾರತಿ ಮಂಗಳಾರತಿಯಲ್ಲಿ ರಾಮನಿಗೆ, ದೇವಾದಿ ದೇವ ಶ್ರೀಕೃಷ್ಣಗೆ, ದೇವಾದಿ ದೇವ ಶ್ರೀಕೃಷ್ಣಗೆ. ಪಾಂಡವರೊಡೆಯ ಸುರೇಶನಿಗೆ, ಪಾಂಡವರೊಡೆಯ ಸುರೇಶನಿಗೆ, ದೇವಾದಿ ದೇವ ಹನುಮಂತಗೆ, ದೇವಾದಿ ದೇವ ಹನುಮಂತಗೆ. ಮಂಗಳಾರತಿ ಮಂಗಳಾರತಿ ಮಂಗಳಾರತಿಯಲ್ಲಿ ರಾಮನಿಗೆ, ದೇವಾದಿ ದೇವ ಶ್ರೀಕೃಷ್ಣಗೆ, ದೇವಾದಿ ದೇವ ಶ್ರೀಕೃಷ್ಣಗೆ, ದೇವಾದಿ ದೇವ ಶ್ರೀಕೃಷ್ಣಗೆ. ಲಕ್ಷ್ಮೀರಮಣ ಗೋವಿಂದ ಗೋವಿಂದ, ಆಂಜನೇಯ ವರದ ಗೋವಿಂದ ಗೋವಿಂದ, ಜಾನಕಿ ವರದ ಗೋವಿಂದ ಗೋವಿಂದ. ಜಯ ಜಯೋ ನಮ್ಮ ಪಾರ್ವತಿ.